ಚೆಕ್ ಬೌನ್ಸ್‌ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಕೆಲವು ಫಾಲೋವರ್ಸ್ ಕೇಳಿದ್ರಿಂದ ನಾನೊಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಪ್ರಥಮವಾಗಿ ಈ ಹಣ ಅಂದ್ರೆ ಸ್ನೇಹ ಸಂಬಂಧಗಳನ್ನ ಕಳೆದುಕೊಳ್ಬಹುದು. ಅದೇ ರೀತಿ ಸ್ನೇಹ ಸಂಬಂಧಗಳನ್ನ ಉಳಿಸ್ಕೊಳ್ಬಹುದು. ಸೊ ಅದೇ ವಿಚಾರಕ್ಕೋಸ್ಕರ ಕೆಲವು ಕಿರಾಣಿ ಅಂಗಡಿಗಳಲ್ಲಿ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಬೇಡಿ ಅಂತ ಹೇಳಿ ಬೋರ್ಡ್ ಅನ್ನು ಹಾಕಿರ್ತಾರೆ. ಸೊ ಅದರಿಂದ ಈ ಸಮಾಜದಲ್ಲಿ ಬಹುತೇಕ ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು ಅಥವಾ ಸಿವಿಲ್ ಪ್ರಕರಣಗಳಾಗಿರ್ಬೋದು, ಈ ಹೆಣ್ಣು, ಹೊನ್ನು, ಮಣ್ಣು ಈ ಒಂದು 3 ವಿಚಾರಗಳಿಂದ ಸಾಕಷ್ಟು ಪ್ರಕರಣಗಳು ಇವತ್ತು ಕೋರ್ಟು, ಕಚೇರಿ, ಜೈಲು ಅಂತೇಳಿ ನೆಮ್ಮದಿಯನ್ನ ಹಾಳು ಮಾಡಿಕೊಂಡು ಸಾಕಷ್ಟು ದ್ವೇಷ, ಅಸೂಯೆ, ಸ್ವಾರ್ಥ, ಪ್ರತಿಷ್ಠೆಗಳನ್ನ ಹೊತ್ಕೊಂಡು ಯಾರನ್ನ ಕಂಡ್ರೆ ಯಾರಿಗೂ ಆಗದೇ ಇರುವಂತ ಪರಿಸ್ಥಿತಿ, ಯಾರ ಮೇಲೂ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ಸೊ ಇರೋದ್ರಿಂದ ಸಾಮಾನ್ಯವಾಗಿ ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಿಗಳು, ಪರಿಚಯಸ್ಥರು ನನಗೆ ಆ ಕಷ್ಟ ಇದೆ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನನ್ನ ಮಗುಗೆ ಹುಷಾರಿಲ್ಲ, ನನ್ನ ಮಗುಗೆ ಹಾಸ್ಪಿಟ್ಲಿಗೆ ಸೇರಿಸಬೇಕು, ಶಾಲಾ ಕಾಲೇಜುಗಳಿಗೆ ಸೇರಿಸಬೇಕು, ಅಥವಾ ನಾನೇನೋ ಮನೆ ಕಟ್ಟಬೇಕು, ಸೊ ಇನ್ನೇನೋ ವಿಚಾರಗಳನ್ನ ಹೇಳ್ಬಿಟ್ಟು ಸಿಂಪತಿಯನ್ನ ಕ್ರಿಯೇಟ್ ಮಾಡಿ ಕಷ್ಟಗಳನ್ನ ಹೇಳ್ಕೊಂಡು ಕೆಲವು ಸ್ನೇಹಿತರ ಹತ್ರ ಹಣವನ್ನು ಸಾಲವಾಗಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಏನು ಹಣವನ್ನು ಪಡೆಯುವಾಗ ಇರ್ತಕ್ಕಂಥ ಧನ್ಯತೆ ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಧನ್ಯತೆ ಇರಲ್ಲ. ಅವಾಗ ರೋಪ ಆಗ್ತಕ್ಕಂಥದ್ದು, ತಪ್ಪಿಸ್ಕೊಂಡು ಹೋಗುವಂಥದ್ದು, ಈ ತರದೆಲ್ಲ ಒಂದು ವ್ಯವಸ್ಥೆಗಳು ನಾವು ದಿನನಿತ್ಯ ನೋಡ್ತಾ ಇದ್ವಿ. ಇದೇ ಕಾರಣಕ್ಕೆ ಸಾಕಷ್ಟು ಪ್ರಕರಣಗಳು ಇವತ್ತು ಕೂಡ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇದೆ. ಸೊ ನಾವೀಗ ಏನು ಹಣವನ್ನ ಸಾಲವಾಗಿ ಕೊಟ್ಟು ಚೆಕ್ ಅನ್ನ ಪಡೆದುಕೊಳ್ತಾನೆ, ಚೆಕ್ ಅನ್ನ ಕೊಡುವ ವ್ಯಕ್ತಿಯಿಂದ ಯಾವ ರೀತಿಯಾಗಿ ಮಾಹಿತಿಯನ್ನ ಪಡೆದುಕೊಳ್ಬೇಕು, ಯಾವೆಲ್ಲ ಅಂಶಗಳನ್ನ ತಿಳಿದುಕೊಳ್ಬೇಕು ಅನ್ನೋಂಥ ವಿಚಾರದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರಥಮವಾಗಿ ಹಣವನ್ನ ಕೊಟ್ಟು ಚೆಕ್ ಅನ್ನ ಪಡೆಯತಕ್ಕಂಥ ಸಂದರ್ಭದಲ್ಲಿ ಆ ಚೆಕ್ ಅನ್ನ ಕೊಡುವ ವ್ಯಕ್ತಿಯಿಂದ ಕೆಲವೊಂದಷ್ಟು ಅಂಶಗಳನ್ನ ತಿಳಿದುಕೊಳ್ಬೇಕಾಗತ್ತೆ. ಸೊ ಏನು ಅಂತಂದ್ರೆ ಪ್ರಥಮವಾಗಿ ಆ ಚೆಕ್ ಅನ್ನ ಕೊಡುವಂತಹ ವ್ಯಕ್ತಿಯ ಆದಾಯದ ಮೂಲ ಮತ್ತು ಕೆಲಸದ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಕೆಲವರು ಹಣವನ್ನು ಪಡೆದುಕೊಳ್ತಾರೆ, ಆ ವ್ಯಕ್ತಿಯ ಕೆಲಸ ಏನು, ಆದಾಯದ ಮೂಲ ಏನು ಅಂತ ವಿಚಾರಣೆ ಗೊತ್ತಿರೋದಿಲ್ಲ. ಅವನಿಗೆ ಕೆಲಸನೇ ಇಲ್ಲದೆ ಇರಬಹುದು. ನಾಳೆ ನೀವು ಕೊಟ್ಟಂತ ಹಣವನ್ನು ವಾಪಸ್ ಪಡೆಯೋದಿಕ್ಕೆ ತುಂಬಾ ಕಷ್ಟ ಪಡುವಂತ ಸಾಧ್ಯತೆ ಇರುತ್ತೆ. ಸೊ ಆ ಎಲ್ಲ ಕಾರಣಕ್ಕೋಸ್ಕರ ನೀವು ಚೆಕ್ ಅನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಒಂದು ಆದಾಯದ ಮೂಲ ಮತ್ತು ಕೆಲಸದ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಸೊ ಮತ್ತೊಂದು ಅಂಶ ಏನು ಅಂತಂದ್ರೆ ಆ ವ್ಯಕ್ತಿಯ ವೈಯಕ್ತಿಕ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಬೇಕು. ಹಣವನ್ನು ಸಾಲವಾಗಿ ಪಡಿತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತುಂಬಾ ಧನ್ಯತೆಯಿಂದ ಸಾಲವನ್ನ ಕೇಳ್ತಾನೆ. ಸೊ ಆ ನಂತರ ಅವನು ರೌಡಿಯಾಗಿರ್ತಾನೆ ಅಥವಾ ಇನ್ನೇನೋ ಅಕ್ರಮ ಕೆಲಸವನ್ನು ಮಾಡ್ತಿರ್ತಾನೆ. ಸಾಲದ ಹಣವನ್ನ ಪಡೆದುಕೊಂಡು ಯಾವ್ದಾದ್ರು ಜೂಜಾಡೋದಕ್ಕೆ, ಅಥವಾ ಅವನು ಮದ್ಯ ವ್ಯಸನಿಯಾಗಿರ್ತಾನೆ, ಅಥವಾ ಮಾದಕ ವ್ಯಸನಿಯಾಗಿರ್ತಾನೆ, ಅಥವಾ ಅಕ್ರಮ ಚಟುವಟಿಕೆಗಳಿಗೆ ಆ ಒಂದು ಹಣವನ್ನು ವಿನಿಯೋಗಿಸುವಂತ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಆ ವ್ಯಕ್ತಿಯ ವೈಯಕ್ತಿಕ ಹಿನ್ನೆಲೆಯನ್ನು ಪಡೆದುಕೊಳ್ಬೇಕು. ಮತ್ತೊಂದು ಏನಂದ್ರೆ ಚೆಕ್ ಅನ್ನು ಕೊಡುವಂತ ವ್ಯಕ್ತಿಯ ಸ್ಥಿರ ಅಥವಾ ಚರ ಆಸ್ತಿಗಳ ಬಗ್ಗೆ ತಿಳ್ಕೊಳ್ಬೇಕು. ಮೊಬೈಲ್ ಆರ್ ಇಮೊಬೈಲ್ ಪ್ರಾಪರ್ಟೀಸ್ ಆ ವ್ಯಕ್ತಿಯದ್ದು ಎಲ್ಲಿದೆ ಅಥವಾ ಅವನ ಹೆಸರಲ್ಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕಾಗುತ್ತೆ. ಯಾಕೆಂದ್ರೆ ನಾಳೆ ಅವನ ಹತ್ರ ನನ್ನ ಹತ್ರ ಹಣನೇ ಇಲ್ಲ, ನನ್ನ ಹತ್ರ ಯಾವ್ದು ಏನೂ ಇಲ್ಲ, ನಮ್ದು ಯಾವ್ದು ಆಸ್ತಿ ಇಲ್ಲ, ನಮ್ಗೆ ಆದಾಯದ ಮೂಲ ಇಲ್ಲ ಅಂತ ಹೇಳ್ಬಿಟ್ಟು ಸಬ್ಬು ಬೆಳ್ಕೊಂಡು ನಿಮ್ಮಿಂದ ತಪ್ಪಿಸ್ಕೊಂಡು ಓಡಾಡುವಂತ ಸಾಧ್ಯತೆ ಇರುತ್ತೆ. ಸೊ ಚರ ಅಥವಾ ಸ್ಥಿರಾಸ್ತಿಗಳಿದ್ದಾಗ ಆ ಒಂದು ಅಡ್ರೆಸ್ ಪ್ರೂಫ್ ಸಿಗುತ್ತೆ, ಅದನ್ನ ಟ್ರೇಸ್ ಔಟ್ ಮಾಡ್ಕೊಂಡು ನೀವು ಅವನ್ನ ಹಿಡಿದು ಬಿಡಬಹುದು. ಮತ್ತೊಂದು ಹಣವನ್ನು ಪಡೆಯತಕ್ಕಂಥ ವ್ಯಕ್ತಿಯ ಸರಿಯಾದ ವಿಳಾಸವನ್ನು ತಿಳ್ಕೊಳ್ಬೇಕು. ಯಾವ್ದೋ ಡಮ್ಮಿ ಅಡ್ರೆಸ್ ಕೊಟ್ಟಿರ್ತಾನೆ, ಇನ್ಯಾರ್ದು ಬೇರೆಯವ್ರ ಸುಳ್ಳು ಅಡ್ರೆಸ್ ಕೊಟ್ಟಿರ್ತಾನೆ, ಮನೆಯನ್ನ ಖಾಲಿ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಆ ವ್ಯಕ್ತಿಯ ಕಾಯಂ ಅಥವಾ ಅಂಚೆ ವಿಳಾಸವನ್ನು ಪಡೆದುಕೊಳ್ಬೇಕಾಗುತ್ತೆ. ಅವನ ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಅಡ್ರೆಸ್ ಪ್ರೂಫ್ ಅನ್ನು ಪಡೆದು ಅವನಿಗೆ ಸಾಲವನ್ನು ಕೊಡಬೇಕಾಗುತ್ತೆ. ಮತ್ತೊಂದು ಅಂಶ ಏನು ಅಂತಂದ್ರೆ ಆ ವ್ಯಕ್ತಿಯು ಬ್ಯಾಂಕ್ಗಳಲ್ಲಿ ಹೊಂದಿರತಕ್ಕಂಥ ಖಾತೆಯ ವಿವರ ಅಥವಾ ಬ್ಯಾಂಕ್ ಖಾತೆಯಲ್ಲಿ ಹೊಂದಿರತಕ್ಕಂಥ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಬೇಕು. ಸೊ ಯಾಕೆ ಅಂತಂದ್ರೆ ನಿರಂತರವಾಗಿ ಆ ಬ್ಯಾಂಕ್ ನೊಡನೆ ಅವನು ಒಡನಾಟ ಹೊಂದಿರ್ತಾನೆ, ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾನೆ ಅನ್ನುವಂಥದ್ದು ನಿಮಗೆ ಪ್ರೂಫ್ ಸಿಗುತ್ತೆ. ಅಂದ್ರೆ ಅಕೌಂಟ್ ಚಾಲ್ತಿಯಲ್ಲಿದೆ ಅಂತ. ಕೆಲವರು ಏನ್ ಮಾಡ್ತಾರೆ, 2-3 ಅಕೌಂಟ್ಗಳನ್ನ ಮೇಂಟೈನ್ ಮಾಡಿರ್ತಾರೆ. ಸೊ ಒಂದ್ ಯಾವ್ದೋ ಡಮ್ಮಿ ಅಕೌಂಟ್ ಅನ್ನ ಮೇಂಟೈನ್ ಮಾಡಿ ಅದು ಆ ಚೆಕ್ ಅನ್ನ ನಿಮಗೆ ಕೊಟ್ಟಿರ್ತಾನೆ. ಯಾವುದೇ ಟ್ರಾನ್ಸಾಕ್ಷನ್ ಮಾಡದೇ ಇರಬಹುದು, ಅದ್ರಲ್ಲಿ ಹಣ ಆಗದೆ ಇರಬಹುದು. ಸೊ ಇಂತಹ ಒಂದು ಸಂದರ್ಭಗಳು ಉದ್ಭವ ಆಗುತ್ತೆ. ಸೊ ಮತ್ತೊಂದು ವಿಚಾರ ಏನಂತಂದ್ರೆ ಆ ವ್ಯಕ್ತಿಯ ಸಾಲವನ್ನು ಪಡಿತಕ್ಕಂಥ ಉದ್ದೇಶವನ್ನ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಈಗ ಹಣವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವನು ನನ್ನ ತಾಯಿಗೆ ಹುಷಾರಿಲ್ಲ, ನನ್ನ ಮಗುಗೆ ಹುಷಾರಿಲ್ಲ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನನ್ನ ಮಗುಗೆ ಶಾಲೆಗೆ ಸೇರಿಸಬೇಕು, ಫೀಸ್ ಕಟ್ಟಬೇಕು, ಮನೆ ಕಟ್ಟಬೇಕು, ಅಥವಾ ಇನ್ಯಾವುದೋ ವೆಹಿಕಲ್ ತಗೊಳ್ಬೇಕು, ಏನೋ ಬಿಸ್ನೆಸ್ ಮಾಡಬೇಕು, ಏನೋ ಇಲ್ಲ ಸಲ್ಲದ ಏನಾವುದಾದ್ರು ಒಂದು ಅಪಘಾತ ಆಗಿದೆ, ನಾನು ಆಪರೇಷನ್ ಮಾಡಿಸ್ಕೋಬೇಕು. ಸೊ ಈ ತರದ ಒಂದಷ್ಟು ವಿಚಾರಗಳನ್ನು ಹೇಳಿ ಸಾಲವಾಗಿ ಹಣವನ್ನು ಪಡೆದು ಚೆಕ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ. ಅದೇ ಉದ್ದೇಶಕ್ಕೆ ಅವನು ಪಡೆದುಕೊಳ್ತಾ ಇದ್ದಾನೆ, ಅಥವಾ ಅವನೇನಾದ್ರೂ ಜೂಜಾಡೋದಿಕ್ಕೆ, ಅಕ್ರಮ ಕೆಲಸಗಳಿಗೆ ಆ ಒಂದು ಅಮೌಂಟ್ ಅನ್ನ ಬಳಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆ ವ್ಯಕ್ತಿಯು ಹಣವನ್ನ ಯಾವ ಉದ್ದೇಶಕ್ಕೆ ಪಡೆದುಕೊಳ್ತಾ ಇದ್ದಾನೆ ಅನ್ನೋ ವಿಚಾರ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸೊ ಮತ್ತೊಂದು ವಿಚಾರ ಏನಂತಂದ್ರೆ ಚೆಕ್ಕಿನ ನೈಜತೆ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ಚೆಕ್ ಅನ್ನ ಕಲರ್ ಜೆರಾಕ್ಸ್ ಮಾಡಿಕೊಡುವಂಥದ್ದು, ಅಥವಾ ಸಿಗ್ನೇಚರ್ ಮಿಸ್ ಮ್ಯಾಚ್ ಮಾಡಿಕೊಡುವಂಥದ್ದು, ಅಥವಾ ಬೇರೆ ಯಾರ್ದೋ ಚೆಕ್ ಅನ್ನ ತಂದು ಕೊಡುವಂಥದ್ದು. ಅಂತ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ನೋಡೋದಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಅದನ್ನ ತಂದು ಕೊಟ್ಟಿರ್ತಾನೆ. ಇದು ನನ್ನ ಫ್ರೆಂಡ್ದು ಚೆಕ್, ಇದು ಒರಿಜಿನಲ್, ಇದು ಈಗ ಚಾಲ್ತಿಯಲ್ಲಿದೆ ಅಂತ ಹೇಳಿ ಕೊಡ್ತಾನೆ. ನಾವು ಆ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ
ನಾವು ಚೆಕ್ ಮಾಡಕ್ ಹೋಗೋದಿಲ್ಲ. ಸೊ ಅವನೇನ್ ಕೊಡ್ತಾನೆ ನಮ್ಗೆ ಆಧಾರವಾಗಿ ಕೊಟ್ಟಿದ್ದಾನೆ ಬಿಡು ಅಂತೇಳಿ ಆ ಕ್ಷಣದಲ್ಲಿ ನಾವು ಹಿಂದು ಮುಂದೆ ನೋಡದೆ ಅವನ ಮೇಲಿರ್ತಕ್ಕಂಥ ಒಂದು ಸ್ನೇಹ ಸಂಬಂಧಗಳಿಗೋಸ್ಕರ ಬೆಲೆ ಕೊಟ್ಟು ಬಿಡ್ತೀವಿ ಹಣವನ್ನ. ಸೊ ಯಾವಾಗ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂದ್ರೆ ಅವನು ನಮಗೆ ವಾಪಸ್ ಹಣವನ್ನು ಕೊಡುವಂತ ಸಂದರ್ಭದಲ್ಲಿ ಅವನು ಸಬು ಬೇಡ್ಕೊಂಡು ಸತಾಯಿಸ್ತಾನಲ್ಲ, ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆಗ ಕಾಲ ಮಿಂಚೋಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಆ ಚೆಕ್ಕಿನ ನೈಜತೆಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತೊಂದು ಆ ಚೆಕ್ಕಿನ ಮೇಲಿನ ಸಹಿಯ ನೈಜತೆ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಕೆಲವರು ಉದ್ದೇಶಪೂರ್ವಕವಾಗಿ ಚೆಕ್ಕಿನ ಮೇಲೆ ಸಿಗ್ನೇಚರ್ ಮಿಸ್ ಮ್ಯಾಚ್ ಮಾಡುವಂಥದ್ದು, ಅಂದ್ರೆ ಡಿಫ್ರೆಂಟ್ ಆಗಿ ಮಾಡ್ತಾರೆ ಕೆಲವರು. ಬ್ಯಾಂಕ್ನಲ್ಲಿ ಇರುವಂತ ಸಹಿಗೆ ಹೊಂದಾಣಿಕೆನೇ ಆಗೋದಿಲ್ಲ, ಅಥವಾ ಬೇರೆ ಯಾರೋ ಸಿಗ್ನೇಚರ್ ಮಾಡಿ ಅದನ್ನ ಫೋರ್ಜರಿ ಮಾಡಿಕೊಟ್ಟಿರ್ತಾರೆ. ಬೇರೆ ಪೆನ್ ಇಂಕ್ ಅಲ್ಲಿ ಬರೆಯುವಂಥದ್ದು, ಡೇಟ್ ಬೇರೆ ಇಂಕಲ್ಲಿ ಬರೆಯೋದು, ಬೇರೆ ಇಂಕಲ್ಲಿ ಬರೆಯೋದು, ಅಥವಾ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡುವಂಥದ್ದು. ಸೊ ಈ ತರದ್ದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡುವಂತ ಸಂದರ್ಭಗಳು ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಆ ಚೆಕ್ಕಿನ ಮೇಲೆ ಇರ್ತಕ್ಕಂಥ ಸಹಿಯ ನೈಜತೆಯ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಸೊ ಮತ್ತೊಂದು ಅಂಶಗಳು ಏನು ಅಂತಂದ್ರೆ, ಈ ಚೆಕ್ಕಿನ ಜೊತೆಗೆ ಭರ್ತಿ ಮಾಡಿರ್ತಕ್ಕಂಥ ಒಂದು ಈ ಸ್ಟ್ಯಾಂಪ್ ಅನ್ನು ಪಡೆದುಕೊಳ್ಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಏನು ಹಣದ ವ್ಯವಹಾರಗಳು ಬಹುತೇಕ ನಂಬಿಕೆ ಆಧಾರದ ಮೇಲೆ ನಿಂತ್ಕೊಂಡಿರುತ್ತೆ ಅಂತ. ಹಿಂದೆಲ್ಲ ಒಂದು ಬೇವಿನ ಮರದ ಮೇಲೆ ಸಾಕ್ಷಿಯನ್ನು ಮಾಡ್ತಾ ಇದ್ರು. ಆ ಬೇವಿನ ಮರದ ಮೇಲೆ ಸಾಕ್ಷಿ ಮಾಡ್ಬಿಟ್ಟು ನಾನು ಹಣವನ್ನು ಇಂಥ ದಿನ ವಾಪಸ್ ಕೊಡ್ತೀನಿ ಅಂತಂದ್ರೆ, ಸೊ ಆ ಬೇವಿನ ಮರವನ್ನು ದೇವರ ರೀತಿಯಲ್ಲಿ ಅವನು ಪೂಜಿಸ್ತಾ ಇದ್ದ. ಸೊ ಆ ಕಾರಣಕ್ಕೋಸ್ಕರ ಅದ್ರ ಮೇಲೆ ನಂಬಿಕೆನ ಇಟ್ಕೊಂಡು ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಆಮೇಲೆ ಆಣೆ ಪ್ರಮಾಣಗಳು, ಆಮೇಲೆ ತನ್ನ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ತಾಯಿ ಮೇಲೆ ಆಣೆಯನ್ನು ಮಾಡಿ, ಪ್ರಮಾಣವನ್ನು ಮಾಡಿ ಒಂದು ವ್ಯವಹಾರಗಳನ್ನ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಇತ್ತು. ತದನಂತರ ಮಕ್ಕಳ ಮೇಲೆ ಮಾಡಿರ್ತಕ್ಕಂಥ ಆಣೆ ಪ್ರಮಾಣಗಳು ಎಲ್ಲವೂ ಲೆಕ್ಕಕ್ಕಿಲ್ದಂಗೆ ಕೊನೆಗೇನಾಯ್ತು, ಚೆಕ್ಗಳನ್ನ ಕೊಡುವಂತ ಒಂದು ವ್ಯವಸ್ಥೆ. ಸೊ ಈಗ ಚೆಕ್ಕನ್ನು ಕೂಡ ನಂಬೋದಿಲ್ಲ, ಅದು ಕೂಡ ಫೋರ್ಜರಿ, ಅದು ಕೂಡ ಮಿಸ್ ಮ್ಯಾಚು ಅಥವಾ ಅದೇನೋ ದುರುಪಯೋಗ, ಈ ತರದೆಲ್ಲ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಚೆಕ್ಕನ್ನು ಕೂಡ ನಂಬೋದಿಲ್ಲ. ಸೊ ಈಗ ಅದೇನಾಗಿದೆ ಅಂದ್ರೆ, ಆ ಚೆಕ್ಕಿನ ಜೊತೆಗೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಗಳನ್ನ ಪಡೆದುಕೊಳ್ತಾರೆ. ಒಂದು ಈ ಸ್ಟ್ಯಾಂಪು, ಅಗ್ರಿಮೆಂಟು, ಯಾವ್ದಾದ್ರು ಒಂದು ಡೀಡು, ಈ ತರದೆಲ್ಲ, ಅಥವಾ ಯಾವ್ದಾದ್ರು ಸೇಲ್ ಡೀಡು, ಮಾರ್ಟಿಗೇಜು, ಯಾವ್ದಾದ್ರು ಪ್ರಾಪರ್ಟಿ, ಒಡವೆ ವಸ್ತುಗಳು, ಇವೆಲ್ಲವೂ ಅಡಮಾನ ಇಟ್ಕೊಂಡು ಅಥವಾ ಅದನ್ನ ಒಂದು ಭದ್ರತೆಯಾಗಿ ಇಟ್ಕೊಂಡು ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಮತ್ತೊಂದು ಅಂಶ ಏನು ಅಂತಂದ್ರೆ, ಚಾಲ್ತಿ ಹೊಂದಿರತಕ್ಕಂಥ ಫೋನ್ ನಂಬರು. ಯಾವುದೇ ವ್ಯಕ್ತಿ ಹಣವನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಚೆಕ್ ಅನ್ನ ಕೊಟ್ಟು ಆ ವ್ಯಕ್ತಿಯ ಚಾಲ್ತಿಯಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ ಅನ್ನ ಪಡೆದುಕೊಳ್ಬೇಕು ಒಂದು. ಮತ್ತೊಂದು, ಆ ವ್ಯಕ್ತಿಯ ಸ್ನೇಹಿತ ಅಥವಾ ಸಂಬಂಧಿಗಳ ಆಲ್ಟರ್ನೇಟಿವ್ ಫೋನ್ ನಂಬರ್ ಅನ್ನು ಕೂಡ ನೀವು ಪಡೆದುಕೊಂಡ್ರೆ ಸೂಕ್ತ. ಯಾಕೆ ಅಂತಂದ್ರೆ, ಈಗ ನೀವು ಹಣವನ್ನು ಪಡೆದುಕೊಂಡಂತ ವ್ಯಕ್ತಿಯ ನೀವು ಫೋನ್ ನಂಬರ್ ಪಡ್ಕೊಂಡಾಗ ಅದು ಯಾವುದೇ ಸಂದರ್ಭದಲ್ಲಿ ಹಣ ಕೊಡುವಂತ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸ್ವಿಚ್ ಆಫ್ ಮಾಡ್ತಕ್ಕಂಥದ್ದು, ಅಥವಾ ಸಿಮ್ಗಳನ್ನು ಮುರಿದು ಬಿಸಾಕುವಂಥದ್ದು, ಅಥವಾ ಫೋನ್ ರಿಸೀವ್ ಮಾಡದೇ ಇರ್ತಕ್ಕಂಥದ್ದು. ಸೊ ಇದೇ ರೀತಿ ಸಬು ಬೆಳ್ಕೊಂಡು ನಿಮ್ಮಿಂದ ಹಣವನ್ನು ಕೊಡೋದಕ್ಕೋಸ್ಕರ ತಪ್ಪಿಸ್ಕೊಂಡು ಓಡಾಡುವಂತ ಸಾಧ್ಯತೆ ಇರುತ್ತೆ. ಫೋನ್ ರಿಸೀವ್ ಮಾಡೋದಿಲ್ಲ, ಕಟ್ ಮಾಡೋದು, ಇದೆಲ್ಲವೂ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಆಲ್ಟರ್ನೇಟಿವ್ಸ್ ಒಂದು ಫೋನ್ ನಂಬರ್ಗಳನ್ನು ಪಡ್ಕೊಂಡಾಗ ಅವರಿಗೆ ಫೋನ್ ಮಾಡಿ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಆಧಾರ ಆಗುತ್ತೆ. ಆದಷ್ಟು ಸಾಕ್ಷಿಗಳ ಸಮ್ಮುಖದಲ್ಲಿ ಹಣದ ವ್ಯವಹಾರ ಮಾಡಿದ್ರೆ ಸೂಕ್ತ. ಜೊತೆಗೆ ವಕೀಲರ ಸಮ್ಮುಖದಲ್ಲಿ ಮಾಡಿದ್ರೆ ಇನ್ನೂ ಸೂಕ್ತ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಬಹುತೇಕ ಜನ ಏನೋ ವಕೀಲರಿಗೆ ಫೀಸ್ ಕೊಡಬೇಕು ಅಂತ ಹೇಳಿ ಅವರವರೇ ಬೇಕಾಬಿಟ್ಟಿ ವ್ಯವಹಾರಗಳನ್ನು ಮಾಡ್ತಾರೆ. ಕಾನೂನಿನ ಒಂದು ತೊಡಕುಗಳು ಬಂದಾಗ ಅವಾಗ ವಕೀಲರ ಹತ್ರ ಬರ್ತಾರೆ. ಸೊ ಅದಕ್ಕೋಸ್ಕರ ಮುಂದೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ, ಈ ಹಣಕಾಸಿನ ವಿಚಾರ ಅಲ್ಲ, ಯಾವುದೇ ವಿಚಾರ ಇದ್ರೂ ಕೂಡ ನಿಮ್ಮ ಹತ್ತಿರದ ನಿಮಗೆ ಗೊತ್ತಿರ್ತಕ್ಕಂಥ ವಕೀಲರ ಬಳಿ ಹೋಗಿ ಅವರಿಂದ ಒಂದಷ್ಟು ಮಾಹಿತಿನ, ಕಾನೂನಿಗೆ ಸಂಬಂಧಪಟ್ಟಂತ ಮಾಹಿತಿನ ಪಡ್ಕೊಂಡು ನೀವು ವ್ಯವಹಾರಗಳನ್ನ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮೋಸ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲ ಒಂದು ಅಂಶಗಳನ್ನ, ಹಣವನ್ನ ಸಾಲವಾಗಿ ಕೊಟ್ಟು ಚೆಕ್ಕನ್ನ ಪಡೆಯತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಅಂಶಗಳನ್ನ ನೀವು ಪಡ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಭವಿಷ್ಯದಲ್ಲಿ ಮೋಸ ಹೋಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಕೊಟ್ಟವನು ಕೊಡಂಗೆ, ಇಸ್ಕೊಂಡವನು ಈರ್ಭದ್ರ ಅಂತ ಹೇಳ್ತಾರೆ ನಮ್ಮ ಗಾದೆ. ಸೊ ಕೊಡುವಾಗ ಇದ್ದಂತಹ ಧನ್ಯತೆ ಹಣವನ್ನು ವಾಪಸ್ ಕೊಡುವಂತ ಸಂದರ್ಭದಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ಸ್ನೇಹ ಅಥವಾ ಸಂಬಂಧಗಳನ್ನ ಕಳೆದುಕೊಳ್ಳೋದಕ್ಕೂ ಕೂಡ ಅವರು ರೆಡಿ ಇರ್ತಾರೆ. ಸೊ ಅದಕ್ಕೋಸ್ಕರ ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಚೆಕ್ಕಿಗೆ ಸಂಬಂಧಪಟ್ಟ ಹಾಗೆ ಸಾಲವಾಗಿ ಹಣವನ್ನು ಕೊಟ್ಟು ಚೆಕ್ಕನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ವಹಿಸ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದಿಷ್ಟು ಮಾಹಿತಿ. ಎಲ್ರಿಗೂ ಕೂಡ ನಮಸ್ಕಾರ.